ಬಂಧುಗಳೇ, ಇಂದು ನಾನೊಂದು ಕಥೆಯನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೇನೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಥೆಯನ್ನು ಕೇಳಿ ಆನಂದಿಸಿ. ಕಥೆಯ ಹೆಸರು ಜಂಬ ಒಳ್ಳೆಯದಲ್ಲ ಅಂತ. ಒಂದು ಊರಿನಲ್ಲಿ ಒಂದು ಸುಂದರವಾದಂಥ ಹುಂಜ ವಾಸವಾಗಿತ್ತು. ಅದೊಂದು ದಿನ ತನ್ನ ದಿನನಿತ್ಯದ ಕಾರ್ಯಗಳನ್ನು ಯಾವುದೇ ಅಡೆತಡೆಯಿಲ್ಲದೆ ಚಾಚು ತಪ್ಪದೆ ಪ್ರತಿನಿತ್ಯ ಅದು ಮಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಅದು 4 ಗಂಟೆಗೆ ಎದ್ದು ಕೂಗಿ ಎಲ್ಲ ಜನರನ್ನು ಎಬ್ಬಿಸ್ತಿತ್ತು. ಜನರು ತಮ್ಮ ತಮ್ಮ ಕಾರ್ಯಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದರು. ಇಂಥ ಒಂದು ಸಂದರ್ಭದೊಳಗೆ ಆ ಹುಂಜಕ್ಕೆ ಸೊಕ್ಕು ಮೈಗೇರಿತು. ಆ ಸೊಕ್ಕು ಎಲ್ಲಿಗೆ ಬಂತು ಅಂದರೆ, ನಾನಿಲ್ಲದೆ ಈ ಹಳ್ಳಿಯಲ್ಲಿ ಏನೂ ನಡೆಯೋದಿಲ್ಲ ಅಂದ್ಕೊಂಡು ಒಂದು ಗಿಡವನ್ನು ಏರಿ ಕುಳಿತುಕೊಂಡು ಬಿಡ್ತು. ಆದರೆ ಎಂದಿನಂತೆ ಬೆಳಗಾಯಿತು. ಎಲ್ಲ ಜನರು ತಮ್ಮ ತಮ್ಮ ಕಾರ್ಯಗಳನ್ನು ನಡೆಸ್ತಾ ಇದ್ದರು. ಅದೇ ರೀತಿ ಅಲ್ಲಿ ಒಂದು ದುಷ್ಟ ನರಿಯೊಂದು ಬಂದು ಹುಂಜಕ್ಕೆ ಹೇಳಿತು, ನಿನ್ನಂಥ ಚಂದುಳ್ಳ ಚೆಲುವ ಯಾರೂ ಇಲ್ಲ. ನಿನ್ನಂಥವು ನನ್ನ ಜೊತೆ ಬಂದರೆ ಸ್ವರ್ಗಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೀನಿ. ಯಾಕಂತಂದರೆ ದೇವರು ನನಗೆ ಹೇಳಿ ಕಳಿಸಿದ್ದಾನೆ, ಭಗವಾನ ನೀನು ಬಂದರೆ ನಿನ್ನಂಥವ್ರನ್ನ ಸ್ವರ್ಗಕ್ಕೆ ಸೇರಿಸ್ತೀನಿ. ಅಲ್ಲಿ ಹೋದರೆ ನಿನಗೆಲ್ಲ ಫೆಸಿಲಿಟೀಸ್ಗಳು ಅಥವಾ ನಿನಗೆ ಬೇಕಾದಂತೆ ನೀನು ಬದುಕ್ಬೋದು, ಈ ಜನರ ಜಂಜಡದ ಒತ್ತಡದಿಂದ ಮುಕ್ತಿ ಹೊಂದಬೋದು ಅಂತ ಅದನ್ನು ಉಪಾಯ ಮಾಡಿ ಕೆಳಗಿಳಿಸಿತು. ಕೆಳಗಿಳಿಸಿದ ತಕ್ಷಣ ನರಿ ಆ ಹುಂಜವನ್ನು ತಿಂದು